ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಗಾನಸ್ ಕಿಚನ್. ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಹಾಗೆ ಡಿನ್ನರ್ಗೆ ಈ ಥರ ಕಡಲೆಕಾಯಿ ಚಟ್ನಿ ಹಾಗೆ ರಾಗಿ ಮುದ್ದೆನ ಮಾಡ್ತಾ ಇದ್ದೀನಿ. ಈ ಎರಡು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಇರುತ್ತೆ. ತುಂಬಾ ಈಸಿ ಮೆಥಡ್ನಲ್ಲಿ ಕಡಲೆಕಾಯಿ ಚಟ್ನಿ ಹಾಗೆ ಕರೆಕ್ಟ್ ಅಳತೆನಲ್ಲಿ ರಾಗಿ ಮುದ್ದೆನ ಪರ್ಫೆಕ್ಟಾಗಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಕಡಲೆಕಾಯಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಕಡಾಯಿನ ತೊಗೊಂಡು ಸ್ಟವ್ನ ಆನ್ ಮಾಡಿ ಈ ಥರ ಮುಕ್ಕಾಲು ಕಪ್ ಆಗಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತ ಈ ಕಡಲೆಕಾಯಿ ಬೀಜ ಮೇಲಿರುವಂಥ ಸಿಪ್ಪೆ ಎಲ್ಲ ಈ ಥರ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಇದನ್ನು ತೆಗೆದು ಈ ಥರ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೋಬೇಕು. ಈಗ ಇದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊಂಡು ಈಗ ಇದಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯಿನ ಈ ಥರ ಅರ್ಧ ಪೀಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಹ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ಹಸಿಮೆಣಸಿನ್ಕಾಯಿ ಎಲ್ಲ ಈ ಥರ ಬಣ್ಣ ಬದಲಾದ್ಮೇಲೆ ಈಗ ಇದನ್ನು ತೆಗೆದು ಈ ಥರ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ. ಈಗ ಇದೇ ಕಡಾಯಿನಲ್ಲೇ ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆನ ಸೇರಿಸಿ ಸಾಸಿವೆ ಸಿಡ್ದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊತ ಒಂದು 30 ಸೆಕೆಂಡ್ ಲೋ ಫ್ಲೇಮ್ನಲ್ಲಿ ಬಣ್ಣ ಬದಲಾಗೋ ತನಕ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ 2 ಬಾಡಿಗೆ ಮೆಣಸಿನ್ಕಾಯಿನ ಈ ಥರ ಅರ್ಧ ಪೀಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡು ಒಂದು 30 ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಚಟ್ನಿನ ಮಾಡೋದಕ್ಕೆ ಈ ಥರ ಒಂದು ಜಾರ್ನ ತೊಗೊಂಡು ನಾವು ಫ್ರೈ ಮಾಡಿ ಇಟ್ಕೊಳೋದ್ವಲ್ಲ ಕಡಲೆಕಾಯಿ ಬೀಜ, ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಂಥ ಹಸಿಮೆಣಸಿನ್ಕಾಯಿ, 6 ಪೀಸ್ ಆಗಷ್ಟು ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿ, ಅರ್ಧ ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಗೋಲಿ ಸೈಜಷ್ಟು ಹುಳ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಇದನ್ನು ಈ ಥರ ರುಬ್ಕೊಂಡು ಈಗ ಇದಕ್ಕೇನೆ ಅರ್ಧ ಹಿಡಿ ಆಗಷ್ಟು ಈ ಥರ ಉದ್ದವಾಗಿ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಂಡು ಮಿಕ್ಸಿನ ಒಂದ್ಸಾರಿ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ಕಡಲೆಕಾಯಿ ಚಟ್ನಿ ಈ ಥರ ರೆಡಿ ಆಗುತ್ತೆ. ಈಗ ಇದನ್ನು ಸಪ್ರೇಟಾಗಿ ಈ ಥರ ಒಂದು ಬೌಲ್ಗೆ ಸೇರಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬೋದು. ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರಣೆನೂ ಇದಕ್ಕೆ ಸೇರಿಸ್ಕೊಂಡು ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಯಿ ಚಟ್ನಿ ಈ ಥರ ರೆಡಿ ಆಗುತ್ತೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಮುದ್ದೆನ ಮಾಡೋದಕ್ಕೆ ಈ ಥರ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನಾನು ಯಾವ ಕಪ್ನಲ್ಲಾದರೆ 1 ಕಪ್ ಅಕ್ಕಿ ಹಾಗೆ ರಾಗಿ ಹಿಟ್ಟನ್ನ ಸೇರಿಸ್ತೀನೋ ಅದೇ ಕಪ್ನಲ್ಲಿ 5 ಕಪ್ ಅಳತೆನಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು 1 ಕಪ್ ಆಗಷ್ಟು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಇದನ್ನು ಈ ಥರ ಒಂದು ಬೌಲ್ಗೆ ಸೇರಿಸ್ಕೊಂಡು 2ರಿಂದ 3 ಸತಿ ನೀಟಾಗಿ ತೊಳೆದು ಈ ನೀರು ಕುದಿ ಬಂದಮೇಲೆ ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ಮುಚ್ಚಿಟ್ಕೊಂಡು ಕುದಿ ಬರೋ ತನಕ ಹಾಗೆ ಬಿಡಬೇಕು. ನೋಡಿ ಈ ಥರ ಕುದಿ ಬಂದಮೇಲೆ ಪ್ಲೇಟ್ನ ತೆಗೆದು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಈಗ ನೋಡಿ 15 ನಿಮಿಷ ಆದಮೇಲೆ ಈಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಅನ್ನ ಎಲ್ಲ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಕೈನಲ್ಲಿ ಈ ಥರ ನೋಡಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನು ಯಾವ ಕಪ್ನಲ್ಲಾದರೆ ನೀರು ಮತ್ತು ಅಕ್ಕಿನ ತೊಗೊಂಡು ಅದೇ ಕಪ್ನಲ್ಲಿ 1 ಕಪ್ ಆಗಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ಮುಚ್ಚಿಟ್ಕೊಂಡು ಅದು 10 ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಾದ್ಮೇಲೆ ಈಗ ನೋಡಿ ಮತ್ತೆ ನಾನು ಅನ್ನನ ತೆಗಿತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಮೆತ್ತಗೆ ನುಣ್ಣಗೆ ಬೆಂದಿದೆ. ಈ ಥರ ಬೇಯಿಸ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಈ ಪಾತ್ರೆನ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಬಿಸಿ ಆರೋಕ್ಕೂ ಮುಂಚೆನೇ ನಾನು ಮುದ್ದೆ ಕೋಲನ್ನ ತೊಗೊಂಡು ಈ ಥರ ತಿರುಗಿಸ್ಕೊತಾ ಇದ್ದೀನಿ. ಗಂಟಿಲ್ದಿರ ಹುಷಾರಾಗಿ ನೀವು ಫಾಸ್ಟಾಗಿ ತಿರುಗಿಸ್ಕೋಬೇಕು. ನೋಡಿ ಈ ಥರ ಗಂಟಿಲ್ದಿರ ಮುದ್ದೆನ ತಿರುಗಿಸ್ಕೊಂಡಾದ್ಮೇಲೆ ಈಗ ನೋಡಿ ನಾನು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಮುದ್ದೆನ ಮುಡ್ತಾಯಿದ್ರೆ ಕೈಗೆ ಒಂಚೂರು ಅಂಟಿಲ್ಲ. ಮುದ್ದೆ ಪರ್ಫೆಕ್ಟಾಗಿ ಬಂದಿದೆ. ನಿಮ್ಗೇನಾದರೂ ಕೈ ಅಂಟಂಟು ಅನ್ಸಿದ್ರೆ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿಟ್ಟು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೀವು ಮುದ್ದೆನ ಮಾಡ್ಕೋಬೋದು. ಈಗ ಪಾತ್ರೆಯಲ್ಲಿ ಸುತ್ತಲೂ ಅಂಟ್ಕೊಂಡಿರುವಂಥ ಮುದ್ದೆನ ಸೌಟ್ನಿಂದ ಈ ಥರ ಮಾಡಿಕೊಂಡು ಒಂದು ಸೈಡ್ನಲ್ಲಿ ಇಟ್ಕೊಂಡು ಮುದ್ದೆ ಆರೋಗ್ದಿರ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪ್ಲೇಟ್ನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಪ್ಲೇಟ್ಗೆ ಮುದ್ದೆ ಅಂಟೋದಿಲ್ಲ. ಸೌಟ್ನಿಂದ ಈ ಥರ ಸ್ವಲ್ಪ ಮುದ್ದೆನ ತೊಗೊಂಡು ಪ್ಲೇಟ್ ಮೇಲೆ ಹಾಕ್ಕೊಂಡು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಮುದ್ದೆನ ಸೌಟ್ನಿಂದ ಸಪ್ರೇಟ್ ಮಾಡಿಕೊಂಡು ಮುದ್ದೆನ ತಿರುಗಿಸ್ಕೊತಾ ಇದ್ದೀನಿ. ಈ ಮುದ್ದೆ ಮಾಡ್ಕೋಬೇಕಾದ್ರೆ ಮಧ್ಯದಲ್ಲಿ ಕೈನ ಒದ್ದೆ ಮಾಡಿಕೊಂಡು ಮುದ್ದೆನ ತಿರುಗಿಸ್ಕೊಂಡ್ರೆ ಕೈಗೆ ಅಂಟ್ದಿರ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈಗ ಈ ಮುದ್ದೆನ ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಹಾಗೆಯೇ ಮುಂಚೆನೇ ರೆಡಿ ಮಾಡಿಟ್ಟಂಥ ಕಡಲೆಕಾಯಿ ಚಟ್ನಿನೂ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಈ ಎರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಮುದ್ದೆ ಮತ್ತು ಚಟ್ನಿನ ನೀವು ಮಧ್ಯಾಹ್ನ ಊಟಕ್ಕೆ ಇಲ್ಲಾಂದರೆ ರಾತ್ರಿ ಡಿನ್ನರ್ಗೂ ಮಾಡ್ಕೋಬೋದು.
ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.